ಗೈಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ರ್ಯಾಂಡಮ್ ಬ್ಲಾಗ್ ಸಂಡೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲಾನ್ಸ್ ಏನೂ ಇಲ್ಲ, ಹೊರಗಡೆ ಹೋಗ್ತಾ ಇಲ್ಲ, ನನಗೆ ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ಅಂತ. ಓನ್ಲಿ ಥಿಂಗ್ ಇಸ್ ನನಗೊಂದು ಮೀಟಿಂಗ್ ಇದೆ, ನಾನು ಅದನ್ನು ಅಟೆಂಡ್ ಮಾಡಬೇಕು, ಅಷ್ಟೇ ಗೊತ್ತಿರೋದು. ಆ್ಯಂಡ್ ನಾನಿವತ್ತು 4 hours ಸ್ಲೀಪಲ್ಲಿ ಸರ್ವೈವ್ ಮಾಡ್ತಾಯಿದ್ದೀನಿ. ಇವತ್ತಲ್ಲ, ನಿನ್ನೆನೂ ಹಾಗೆ ಆಯಿತು. ಐ ಡೋಂಟ್ ನೋ ವೈ. ನನಗೆ ಆ ಟ್ಯಾಗ್ ಲೈನ್ ಇನ್ಸೋಮ್ನಿಯಾ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ, ಬಟ್ ಐ ಹ್ಯಾವ್ ಇಟ್. ಆ್ಯಂಡ್ ನನಗೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಜಾಸ್ತಿ ಆಗ್ತಾಯಿದೆ, ಬಟ್ ಐ ಆಮ್ ಫೀಲಿಂಗ್ ಗುಡ್ ಟುಡೇ. ನಿನ್ನೆ ಸ್ವಲ್ಪ ಆಫ್ ಇತ್ತು, ಬಟ್ ಸ್ಟಿಲ್ ಟುಡೇ ನಾನು ಬೆಳಗ್ಗೆನೇ ಬೇಗ ಇದ್ದು ಸ್ಪೆಂಟ್ ಲಾಟ್ ಆಫ್ ಟೈಮ್ ಟಾಕಿಂಗ್ ಆನ್ ಫೋನ್. ಆಮೇಲೆ ಫ್ರೆಶ್ ಅಪ್ ಆಗಿ ಇವಾಗ ಆಲ್ಮೋಸ್ಟ್ 9-10 ಆಗಿದೆ. 9:30ಗೆ ನನಗೆ ಒಂದು ಮೀಟಿಂಗ್ ಇದೆ. ಸೊ ಏನು ಮೀಟಿಂಗ್, ಏನು ಎತ್ತ, ಅದನ್ನು ನಾನು ಹೇಳ್ತೀನಿ ಆಮೇಲೆ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ನಾನು ಟೀ ಕುಡಿಬೇಕು ಅಂತ ನೀವು ಐ ಥಿಂಕ್ ತುಂಬ ಕೇಳಿಸ್ಕೊತೀರ ನನ್ನ ವ್ಲಾಗ್ಸಲ್ಲಿ. ಆಲ್ಮೋಸ್ಟ್ ಇನ್ ಎವ್ರಿ ವ್ಲಾಗ್ ಒಂದ್ಸಲ ನಾನು ಹೇಳ್ತೀನಿ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಟುಡೇ. ಬಿಸಿಲು ಚೆನ್ನಾಗಿದ್ರೆ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಕೂತ್ಕೊಳ್ಳೋಣ ಅಂತಿದ್ದೀನಿ. ಐ ಹ್ಯಾವ್ ಮೈ ಫೇವ್ರೆಟ್ ಪ್ಲೇಸ್ ಅಲ್ಲಿ ಸ್ವಲ್ಪ. ಸೊ ಲೆಟ್ಸ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ಸೊ ನಾನು ಇವಾಗ ತಾನೇ ಸೆಷನ್ ಮುಗಿಸ್ದೆ, ಆ್ಯಂಡ್ ಇಟ್ ವಾಸ್ ಅ ವೆರಿ ಗುಡ್ ಇನ್ಸೈಟ್ಫುಲ್ ಸೆಷನ್. ಐ ಕೀಪ್ ಟ್ರೈಂಗ್ ನ್ಯೂ ಥಿಂಗ್ಸ್. ಹೊಸದು ಕಲಿಯೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇಟ್ಸ್ ರಿಯಲಿ ಇಂಪಾರ್ಟೆಂಟ್. ವಿ ನೆವರ್ ನೋ ಯಾವುದು ಯಾವಾಗ ಹೆಲ್ಪ್ ಮಾಡುತ್ತೆ ಅಂತ. ಆ್ಯಂಡ್ ಇವಾಗ ಕ್ಲಾಸ್ ಮುಗೀತು, ಆ್ಯಂಡ್ ಸ್ವಲ್ಪ ಹೊತ್ತು ಹೊರಗಡೆ ಬಿಸಿಲು ತುಂಬ ಚೆನ್ನಾಗಿದೆ. ಇವತ್ತು ವೆದರು ಚೆನ್ನಾಗಿದೆ, ಗಾಳಿ ಅಷ್ಟಿಲ್ಲ. ನಿನ್ನೆ ಸಿಕ್ಕಾಪಟ್ಟೆ ಗಾಳಿ ಇತ್ತು. ಸೊ ಐ ಆಮ್ ಜಸ್ಟ್ ಥಿಂಕಿಂಗ್ ಆಫ್ ಗೋಯಿಂಗ್ ಆ್ಯಂಡ್ ಸಿಟ್ಟಿಂಗ್ ಫಾರ್ ವೈಲ್. ಸೊ ನಾನು ಇವಾಗ ಸುಮ್ಮನೆ ಹೊರಗಡೆ ಬಂದು ಜಸ್ಟ್ ಲೈಕ್ ದ್ಯಾಟ್. ಟೆಂಪ್ರೇಚರ್ ಬಂದ್ಬಿಟ್ಟು, ವೆದರ್ ಬಂದ್ಬಿಟ್ಟು 9 degrees ಇದೆ. ಆದರೂ ಸುಮ್ಮನೆ ಹೊರಗಡೆ ಬಂದಿದ್ದೀನಿ. 9 ಟೆಂಪ್ರೇಚರ್ ಇದ್ರೂ ಇಷ್ಟು ಬಿಸಿಲಿದೆ. ಸುಮ್ಮನೆ ಶೋ ಬಿಸಿಲು. ನಾವು ಐ ಆಮ್ ಗೋಯಿಂಗ್ ಟು ಸಿಟ್ ದೇರ್ ಫಾರ್ ಅ ವೈಲ್. ಅಲ್ಲಿ ಕೂತ್ಕೊಂಡು ಇರೋಣ ಅಂತ. ಬಂದೆ ಹೊರಗಡೆ ಕೂತ್ಕೊಳ್ಳೋಣ ಅಂತ ಸ್ವಲ್ಪ ಬಿಸಿಲಲ್ಲಿ, ಬಿಕಾಸ್ ತುಂಬ ದಿನ ಆಗಿತ್ತು ನಾನು ಹೊರಗಡೆ ಬಂದು. ಇಟ್ಸ್ ಬೀನ್ ಆಲ್ಮೋಸ್ಟ್ ಮೇ ಬಿ 3-4 days ನಾನು ಹೊರಗಡೆ ಬಂದು. ಲಾಸ್ಟ್ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಿದ್ನಲ್ಲ, ಅದೇ ಲಾಸ್ಟು. ಅದಾದಮೇಲೆ ಬಂದೇ ಇಲ್ಲ. ಸೊ ಸನ್ಲೈಟ್ ಮುಖದ ಮೇಲೆ ಬಿದ್ದಾಗ ತುಂಬ ಚೆನ್ನಾಗಿದೆ, ಬಟ್ ಗಾಳಿಗೆ ಚಳಿ ಜಾಸ್ತಿ ಇದೆ. ಸೊ ಎರಡೂ ಆಗ್ತಾಯಿದೆ ಇಲ್ಲ. ಆ್ಯಂಡ್ ಸೊ ಕ್ಲಾಸ್ ಆ್ಯಂಡ್ ನಾನು ಒಂದು ಮೀಟಿಂಗ್ ಅಟೆಂಡ್ ಮಾಡಿದೆ ಅಂತ ಹೇಳಿದ್ನಲ್ಲ ಬೆಳಿಗ್ಗೆ, ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಇಟ್ ವಾಸ್ ಗುಡ್. ನಾನು ಏನಕ್ಕೆ ಆವಾಗವಾಗ ಐ ಕೀಪ್ ಆನ್ ಟ್ರೈಂಗ್ ನ್ಯೂ ಥಿಂಗ್ಸ್. ನನಗೆ ಇದು ಆಲ್ಮೋಸ್ಟ್ ನಾವು 3 ವರ್ಷದಿಂದ ಇದಾಗಿತ್ತು ಕಲ್ತಿರೋದು ನಾನು. ಟು ಲರ್ನ್ ನ್ಯೂ ಥಿಂಗ್ಸ್, ಟು ಅಪ್ಗ್ರೇಡ್ ಮೈ ಸೆಲ್ಫ್. ಸ್ಕಿಲ್ಸ್ ಆಗಿರ್ಬೋದು, ಅದು ನಿಮ್ಮದು ಅಕಾಡೆಮಿಕ್ ಸ್ಕಿಲ್ಸೇ ಅಂತ ಅದು ಒಂದೇ ಅಲ್ಲ, ಬೇರೆ ತುಂಬ ಇದೆ. ಸೊ ವಿಚ್ ಇಸ್ ಯಾವ ಕಪ್ ಆಫ್ ಟೀ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡಿ. ದಟ್ ಮೇಕ್ಸ್ ಯು ಹ್ಯಾಪಿ. ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತೀವಿ ಫ್ರಮ್ ಯುವರ್ ರಿಯಲ್ ಲೈಫ್, ಲರ್ನಿಂಗ್ ನ್ಯೂ ಥಿಂಗ್ಸ್. ಐ ಹ್ಯಾವ್ ಫೌಂಡ್ ಮೈ ಜಾಯ್ ಇನ್ ದ್ಯಾಟ್. ನನಗೆ ಇಷ್ಟ ಆಗುತ್ತೆ ಈ ನಡುವೆ ಎಲ್ಲ. ಸೊ ನೀವೆಲ್ಲ ಏನು ಮಾಡ್ತಾಯಿದ್ದೀರಾ? ಹೌ ಆರ್ ಯು ಆಲ್ ಡೂಯಿಂಗ್? ನಂಗೆ ಹೇಳಿ. ಪೀಪಲ್ ಹಿಯರ್ ಸಮ್ಮರ್ ಬಂದರೆ ಸಾಕು, ದೇ ಗೋ ಔಟ್ ಫಾರ್ ರನ್ಸ್.
ಮ್ಯಾರಥಾನ್ಸ್ ಮಾಡ್ತಾರೆ, ಫಿಟ್ನೆಸ್ ಕಡೆ ಜಾಸ್ತಿ. ಸಮ್ಮರಲ್ಲಿ ಸ್ವಲ್ಪ ಜಾಸ್ತಿ ಫಿಟ್ ಆಗಿರ್ತಾರೆ ಇಲ್ಲಿ, ಆ್ಯಂಡ್ ವಿಂಟರ್ ಬಂದಾಗ ಅಷ್ಟೇ ಲೇಸಿ ಆಗ್ತಾರೆ. ಸೊ ಯಾ, ಆ್ಯಂಡ್ ನಂದು ಸ್ಪೆಕ್ಸ್ ಕೂಲಿಂಗ್ ಅಲ್ಲ, ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ದ ಸನ್ಲೈಟ್ ನಂದು ಹಿಂಗಾಗುತ್ತೆ. ಆ್ಯಂಡ್ ಇದನ್ನು ತೆಗೆದ್ರೆ ಕಣ್ಣು ಬಿಡೋಕ್ಕಾಗಲ್ಲ. ಸೊ ಐ ಆಮ್ ಜಸ್ಟ್ ವೇರಿಂಗ್ ಇಟ್. ಎಷ್ಟು ಕ್ಯೂಟಾಗಿದೆ, ಅದು ಎರಡು ಟ್ವಿನ್ಸ್ ಥರ ಇದೆ, ಬಟ್ ದೇ ನಾಟ್ ಟ್ವಿನ್ಸ್, ದೇ ಆರ್ 2 ಡಿಫ್ರೆಂಟ್ ಬ್ರೀಡ್ಸ್. ತುಂಬ ಚೆನ್ನಾಗಿದೆ. ತುಂಬ ಹೊತ್ತಾಯಿತು ನಾನು ಇಲ್ಲಿ ಬಂದು. ಆ್ಯಕ್ಚುಲಿ ಐ ವಾಸ್ ಟಾಕಿಂಗ್ ಟು ಫ್ಯೂ ಪೀಪಲ್. ಇಲ್ಲಿ ಒಬ್ಬರು ಸ್ಕೇಟ್ ಮಾಡ್ತಿದ್ರು, ಇನ್ನೊಬ್ಬರು ಅವ್ರ ನಾಯಿನ ವಾಕಿಗೆ ಕರ್ಕೊಬಂದಿದ್ರು. ಸೊ ಐ ವಾಸ್ ಟಾಕಿಂಗ್ ಟು ಹಿಮ್. ಫೀಲ್ಸ್ ಸೋ ಗುಡ್. ಪೀಪಲ್ ಹಿಯರ್ ಆರ್ ವೆರಿ ಕೈಂಡ್. ನಂಗೆ ಇಷ್ಟ ಆಗುತ್ತೆ. ದೇ ಆರ್ ಸೋ ಕೈಂಡ್ ಆ್ಯಂಡ್ ಐ ಡೋಂಟ್ ನೋ, ಇಟ್ ಫೀಲ್ಸ್ ವೆರಿ ಸರಿಯಲ್ ನಾನು ಇಲ್ಲಿರೋದು. ಐ ಡಿಡ್ ಡ್ರೀಮ್ ಅಬೌಟ್ ಇಟ್. ನಾನು ಅಂದ್ಕೊಂಡಿದ್ದೆ ನಾನು ಅಬ್ರಾಡಿಗೆ ಬರಬೇಕು, ಐ ಶುಡ್ ಲೀವ್ ಅ ನಾರ್ಮಲ್ ಲೈಫ್ ಆ್ಯಸ್ ಎವ್ರಿ ಒನ್. ವಾವ್, ದ ಸ್ಕೈ ಇಸ್ ಸೋ ಗುಡ್, ಸ್ಕೈ ಇಸ್ ಸೋ ಗುಡ್. ಯಾ, ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಮೈ ಪೇರೆಂಟ್ಸ್ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ. ವಿತೌಟ್ ದ ಸಪೋರ್ಟ್ ಆಫ್ ಕೋರ್ಸ್ ಯು ಕೆನಾಟ್ ಡೂ ಎನಿಥಿಂಗ್ ಅಲ್ವಾ. ಯಾ, ಟಚ್ ವರ್ಡ್, ಮೈ ಪೇರೆಂಟ್ಸ್ ಆರ್ ವೆರಿ ಸಪೋರ್ಟಿವ್ ಫಾರ್ ಎವ್ರಿಥಿಂಗ್. ನಂಗೆ ಗೊತ್ತಿಲ್ಲ ನಿಮಗೆ ಕೇಳಿಸ್ತಿದೆಯೋ ಇಲ್ವೋ, ಗಾಳಿ ಜಾಸ್ತಿ ಇದೆ, ಬಟ್ ಐ ಲೈಕ್ ಇಟ್ ಹಿಯರ್. ಐ ಆಮ್ ಲಿವಿಂಗ್ ಮೈ ಲೈಫ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಐ ಹ್ಯಾವ್ ನೆವರ್ ಬೀನ್ ಅಲೋನ್, ಆಯಿತಾ. ಐ ಆಲ್ವೇಸ್ ವಾಂಟ್ ಪೀಪಲ್ ಅರೌಂಡ್ ಮೀ, ನೋ ಮ್ಯಾಟರ್ ವಾಟ್. ನನಗೆ ಎಂಟರ್ಟೈನ್ಮೆಂಟ್ ಇರಬೇಕಿತ್ತು, ಒಬ್ಬಳೇ ಇರೋಕ್ಕೆ ನಂಗೆ ಬರೋದೇ ಇಲ್ಲ. ಆ ಥರ ಎಲ್ಲ ನಾನು ಆ ಥರ ಜಾಸ್ತಿ ಜನರ ಜೊತೆ ಜನರ ಮಧ್ಯೆನೇ ಬೆಳೆದು ಅಭ್ಯಾಸ ನನಗೆ. ಸೊ ಇಲ್ಲಿ ಜನನೂ ಇರ್ತಾರೆ, ಜನ ಇಲ್ದಂಗೂ ಇರಬೇಕು. ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಲೈಕ್ ನನ್ನನ್ನು ನಾನು ನೋಡ್ಕೊಳಕ್ಕೂ ಆಗ್ತಿರ್ಲಿಲ್ಲ, ನಂಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಹೆಂಗೆ ಟೈಮ್ ಪಾಸ್ ಮಾಡಲಿ ಗೊತ್ತಾಗ್ತಿರ್ಲಿಲ್ಲ. ಸಿಂಪ್ಲಿ ಬಿಂಜ್ ವಾಚಿಂಗ್ ವಾಸ್ ಮೈ ಸೊಲ್ಯೂಷನ್. ಬಟ್ ಇವಾಗ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಅಲೋನ್. ಐ ಆಮ್ ಸ್ಪೆಂಡಿಂಗ್ ಮೈ ಟೈಮ್ ಲೈಕ್ ದಿಸ್. ಇಫ್ ಎನಿ ಒನ್ ಫೀಲ್ಸ್ ಕನೆಕ್ಟೆಡ್ ಆನ್ ದ ವೇ ನಾನು ಮಾತಾಡಿಸ್ತೀನಿ, ಅವ್ರು ಬಂದು ಹಾಯ್ ಹೇಳ್ತಾರೆ. ಪೀಪಲ್ ಹಿಯರ್ ಅಡ್ಮೈರ್ ಇಂಡಿಯಾ ಅಲಾಟ್, ಅದು ಗೊತ್ತಾ, ಅದು ತುಂಬ ಖುಷಿ ಆಗುತ್ತೆ. ದೇ ಕಮ್ ಆ್ಯಂಡ್ ಟೆಲ್, ನಾನು ಒಂದು ಸಲ ಇಂಡಿಯಾಗೆ ಬರಬೇಕು, ನಾನು ಬಂದಿಲ್ಲ, ನಾನು ನೋಡಿದ್ದೀನಿ ಇನ್ ಸೋಷಿಯಲ್ ಮೀಡಿಯಾ ಅಲ್ಲೆಲ್ಲ, ಇಟ್ ಫೀಲ್ಸ್ ವೆರಿ ಗುಡ್, ನಾನು ಬರಬೇಕು ಅಂತ ಹೇಳ್ತಾರೆ. ದ್ಯಾಟ್ ವಿಲ್ ಗಿವ್ ಈವನ್ ಮೋರ್ ಹ್ಯಾಪಿನೆಸ್. ಲೈಕ್ ದೇ ಆರ್ ಒಬ್ಸೆಸ್ಡ್ ವಿತ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಕಲ್ಚರ್. ಐ ಆಮ್ ಸೋ ಹ್ಯಾಪಿ. ಟಚ್ ವುಡ್. ಯಾ, ಸೊ ನಾನು ಇವಾಗ ತಾನೇ ರೂಮಿಗೆ ಬಂದೆ. ಅಲ್ಲಿ ಒಬ್ರ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ದೆ. ಲೈಕ್ ತುಂಬ ದೂರದಿಂದ ಅವರು ನಿಂತ್ಕೊಂಡು ನೋಡ್ತಾನೆ ಇದ್ರು. ಲೈಕ್ ಐ ಡೋಂಟ್ ನೋ ವೈ ಹಿ ವಾಸ್, ಬಿಕಾಸ್ ಗಾಳಿ ಜಾಸ್ತಿ ಇತ್ತು ಅಂತ ಅವ್ರು ಸ್ಕೇಟಿಂಗ್ ಮಾಡ್ತಾಯಿದ್ರು. ಸೊ ನಿಂತಿದ್ರು. ಐ ವಾಸ್ ಜಸ್ಟ್ ಟಾಕಿಂಗ್ ಟು ಹಿಮ್, ಹೆಂಗೆ ಏನು, ಲೈಕ್ so kind, people are so kind. I don't know, I will tell this word till the end, and I respect them a lot. ನನಗೆ ಇದು ಯಾಕೆ ತುಂಬ ಮ್ಯಾಟ್ರ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ಬೀಯಿಂಗ್ ಅನ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್, ಕಮಿಂಗ್ ಟು ಅಬ್ರಾಡ್, ಡೂಯಿಂಗ್ your masters is what do you say, it is a mental task. ಫಿಸಿಕಲಿ ಅದೆಷ್ಟಾದರೂ ತೊಗೋಬೋದು, ಬಟ್ ಮೆಂಟಲಿ it will kill you if you are in the wrong place. ಸೊ ಇಲ್ಲಿನ ಜನ ರೋಡಲ್ಲಿ ನಿಲ್ಲಿಸ್ಬಿಟ್ಟು, ದಿ ಅದರ್ ಡೇ ನಾನು ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕಿತ್ತು. ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ನಾನು ಹೊರಗಡೆ ಹೋಗಿದ್ದೆ ನನ್ನ ಫ್ರೆಂಡ್ಸ್ ಜೊತೆ. ವಾಪಸ್ ಬರೋವಾಗ
ಪಿಕಿಡಿಲಿ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಂದ ನಾನು ಇಲ್ಲಿಗೆ ಬರಬೇಕು, ನನ್ನ ಪ್ಲೇಸಿಗೆ ಬರಬೇಕು. ಬಸ್ಸಲ್ಲೇ ಬರಬೇಕು. ನಡ್ಕೊಂಬಂದರೆ ಐ ಥಿಂಕ್ ಇಟ್ ಇಸ್ ಅಬೌಟ್ 40 minutes ವಾಕ್. ಆ್ಯಂಡ್ ಇಲ್ಲೆಲ್ಲ ನಡೆಯೋದು ಅಷ್ಟು ಸೇಫ್ ಇರಲ್ಲ, ಬಿಕಾಸ್ ಆ ರೋಡಲ್ಲಿ ಯಾರೂ ಇರಲ್ಲ. ಇಟ್ ಇಸ್ ಓನ್ಲಿ ವೆಹಿಕಲ್ ಪ್ಲೇಸ್ ಥರ. ಸೊ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ನಾನು ಬಸ್ ಹತ್ಬಿಟ್ಟು ಯಾವ ಬಸ್ ಹತ್ತಬೇಕು ಗೊತ್ತಿಲ್ಲ. ನನ್ನ ಕಾರ್ಡ್ ಎಲ್ಲಿಟ್ಟಿದ್ದೀನಿ, ಬ್ಯಾಗೆಲ್ಲ ಎಲ್ಲೋ ಇದೆ, ಬಟ್ ಕಾರ್ಡ್ ಎಲ್ಲಿಟ್ಟಿದ್ದೀನಿ ಗೊತ್ತಿಲ್ಲ. ಸೊ ನಾನೇನು ಮಾಡಿದೆ, ನಾನು ರ್ಯಾಂಡಮ್ ಆಗಿ ಬಸ್ ಹತ್ಬಿಟ್ಟು ಒಂದು ಫ್ರೆಂಡ್ ನನಗೆ ಹೇಳಿದ್ದು ನೆನಪಿತ್ತು, ಏನು ಯು ಕ್ಯಾನ್ ಡ್ರೈವರ್ ಹತ್ರ ಹೆಲ್ಪ್ ಕೇಳು, ದೇ ವಿಲ್ ಹೆಲ್ಪ್ ಯು ಔಟ್ ಅಂತ. ನಾನು ಡ್ರೈವರ್ ಹತ್ರ ಹೋಗ್ಬಿಟ್ಟು ಈ ಬಸ್ಸು ಈ ಪ್ಲೇಸ್ಗೆ ಹೋಗುತ್ತಾ ಅಂತ ಕೇಳಿದೆ. ಡ್ರೈವರು ಎಸ್ ಅಂತ ಹೇಳಿದ್ರು, ಜೊತೆಗೆ ಇನ್ನೊಬ್ಬರು ನಿಂತಿದ್ರು, ಅವರು ಎಸ್ ಅಂತ ಹೇಳಿದ್ರು. ಐ ಥಿಂಕ್ ಅವ್ರಿಗೆ ತುಂಬ ವಯಸ್ಸಾಗಿತ್ತು. ಆ್ಯಂಡ್ ಅದಾದಮೇಲೆ ನಾನು ನೋಡ್ತೀನಿ, ನಾನು ಹೋಗಿ ಕೂತಿದ್ದೀನಿ, ಆ ಪರ್ಸನ್ ಮತ್ತೆ ನನ್ನ ಕರೆದ್ಬಿಟ್ಟು ನಾನು ಅಲ್ಲೇ ಹೇಳ್ಕೊತಾ ಇದ್ದೀನಿ, ಯು ಕ್ಯಾನ್ ಕಮ್ ವಿತ್ ಮೀ, ನಿನಗೆ ಗೊತ್ತಿಲ್ಲ ಅಂತಂದರೆ ಅಂದರು. ಆ್ಯಂಡ್ ನನ್ನ ಕಾರ್ಡ್ ಸಿಕ್ಕಿಲ್ವಲ್ಲ, ನಾನು ಆ ಬಸ್ಸಿಗೆ ಪೇನೂ ಮಾಡಿಲ್ಲ. ಈ ವಾಸ್ ಲೈಕ್ ಇಟ್ಸ್ ಓಕೆ, ಇಟ್ಸ್ ಫೈನ್. ಯೂಶ್ವಲಿ ದೇರ್ ಆರ್ ಪೀಪಲ್ ಹೂ ಆರ್ ರೂಡ್, ಬಟ್ ಐ ರಿಮೆಂಬರ್ ದೀಸ್ ಪೀಪಲ್ ಆ್ಯಂಡ್ ಇಟ್ ಮೇಕ್ಸ್ ಯು ಫೀಲ್ ವೆರಿ ಗುಡ್, ಎಸ್ಪೆಷಲಿ ವೆನ್ ಯು ಆರ್ ಅವೇ ಫ್ರಮ್ ಹೋಮ್, ನನಗನ್ಸೋದು. So yeah, it makes me feel very overwhelming. I don't know, I just felt like sharing. ಲಂಚ್ ಮಾಡಿಕೊಂಡು ತಿನ್ನಬೇಕು. ಇಟ್ ವಾಸ್ ಆಲ್ರೆಡಿ 2:45, ಆಲ್ಮೋಸ್ಟ್ 3 o'clock ಆಗ್ತಾಯಿದೆ. ಆ್ಯಂಡ್ ಇವತ್ತು ಸ್ವಲ್ಪ ಓದ್ಕೊಳ್ಳಬೇಕು. ಎಷ್ಟು ಟೈಮ್ ಕ್ಲಾಗ್ ಮಾಡೋಕ್ಕಾಗತ್ತೆ ನೋಡೋಣ. ಬಿಕಾಸ್ ಇತ್ತೀಚೆಗೆ ನಾನು 3 hours 4 hours ನಾನು ಅಸೈನ್ಮೆಂಟ್ಸ್ ಮಾಡ್ತಾಯಿದ್ದೀನಿ ಅಲ್ವಾ. ಸೊ 3 hours ಕ್ಲಾಗ್ ಮಾಡೋಕ್ಕಾಗ್ತಾಯಿದೆ. ಕ್ಲಾಗ್ ಅಂತಂದರೆ ಹೌ ಮಚ್ ಟೈಮ್ ಯು ಗಿವ್ ಟು ಸ್ಟಡಿ, ಅದು. ಸೊ ನೋಡೋಣ ಇವತ್ತು ಎಷ್ಟು ಕ್ಲಾಗ್ ಮಾಡೋಕ್ಕಾಗತ್ತೆ. ಲೆಟ್ಸ್ ಸೊ ಇವತ್ತು ನಂದು ಲಂಚ್ ಬಂದ್ಬಿಟ್ಟು ಚಪಾತಿ, ಚಿಕನ್ ಕರಿ ಆ್ಯಂಡ್ ಕರ್ಡ್ ಇದೆ. ಹಾಂ, ಎಷ್ಟು ದಿನ ಆಯಿತು ಗೊತ್ತಾ ಈ ಥರ ತಿಂದು? 9 ದಿನ ಆಯಿತು. ಸೊ ಟೈಮ್ ಎಷ್ಟು ಗೊತ್ತಾ? 7 ಗಂಟೆ ಆಗಿದೆ. ಆ್ಯಂಡ್ ಇಲ್ಲಿ ಸಮ್ಮರ್ ಅಂತಾರಲ್ಲ, ಸಮ್ಮರ್ ಅಂತಂದರೆ ಇದು ಈವ್ನಿಂಗ್ವರೆಗೂ ಹೀಗೆ ಬೆಳಕಿರುತ್ತೆ. ಆ್ಯಂಡ್ ಆಲ್ಸೋ ಇವಾಗ 8ವರೆಗೂ ಬೆಳಕಿರುತ್ತೆ. ಇಲ್ಲಿನ ಜನ ಏನು ಹೇಳ್ತಾರೆ ಅಂತಂದರೆ, ಕೆಲವೊಂದು ಸಲ 9:30ವರೆಗೂ ಮ್ಯಾಕ್ಸಿಮಮ್ ಬೆಳಕಿರುತ್ತೆ ಅಂತ ಹೇಳ್ತಾರೆ. ಬಟ್ ಅದೇ ವಿಂಟರ್ಸಲ್ಲಾದರೆ 4:15ಗೆಲ್ಲ 4 o'clock ಎಲ್ಲ ಸ್ವಲ್ಪ ಡಿಮ್ ಆಗೋದು ಇದೆಲ್ಲ ಆಗುತ್ತೆ. ಸೊ ಸೊ ಇವಾಗ ನೋಡೋಣ. ನಾನು ಅಂದ್ಕೊಂಡಿರೋದು ಫಸ್ಟ್ 2 hours ಕ್ಲಾಗ್ ಮಾಡೋಣ ಅಂತ. ಲೆಟ್ಸ್ ಸಿ ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಮಾಡೋಣ. ಸೊ ನಾನು ಬೆಳಿಗ್ಗೆ ಹೇಳಿದ್ನಲ್ಲ, ನಾನು ಒಂದು ನಾಯಿನ ಮಾತಾಡಿಸ್ದೆ ಅಂತ. ದಟ್ ಈಸ್ ದ್ಯಾಟ್ ಡಾಗ್. ಮತ್ತೆ ಕರ್ಕೊಬಂದಿದ್ದಾರೆ. ಸೋ ಕ್ಯೂಟ್. ಹಿಸ್ ನೇಮ್ ಇಸ್ ಪ್ರೆಷಿಯಸ್ ಅಂತ. ಇದೆಲ್ಲ ಹಿಂಗೆ ಇರ್ತಾರೆ, ಪ್ರೆಷಿಯಸ್ ಇಸ್ ಸೋ ನೈಸ್ ಅಲ್ಲ. ಸೊ ದಟ್ ಈಸ್ ಅ ವೆರಿ ಬಿಗ್ ಡಾಗ್ ಆ್ಯಕ್ಚುಲಿ. ನೋಡೋಕ್ಕಂಗಿದೆ, ಇನ್ ರಿಯಾಲಿಟಿ ಈಸ್ ರಿಯಲಿ ಬಿಗ್. ಸೊ ನಾನು ಕ್ಲಾಗ್ ಮಾಡ್ತಾಯಿದ್ದೀನಿ. ಐ ವಿಲ್ ಸಿ ಎಷ್ಟೊತ್ತು ಮಾಡ್ಬೋದು ಅಂತ. ಫಸ್ಟ್ ನೋಡಿ, ಇವಾಗ ಟೈಮ್ ಬಂದ್ಬಿಟ್ಟು ಇಟ್ ಈಸ್ 7:30, ಓಕೆನಾ. ಸೊ ನಾನು ಇಲ್ಲಿ ಒಂದು 1 hour, ಫಸ್ಟ್ 1 hour ಇಡ್ತೀನಿ. ಇಫ್ ಐ ಫೀಲ್ ಸಮಥಿಂಗ್ ಬೆಟರ್ ಆ್ಯಂಡ್ ದೆನ್ ಐ ವಿಲ್ ಚೇಂಜ್. ಓಕೆ, ಸೊ ನಾನು ಇವಾಗ ಸ್ಟಾರ್ಟ್ ಮಾಡಿದ್ರೆ 1 hour ಐ ವಿಲ್ ಸ್ಟಡಿ. ಅಷ್ಟೊತ್ತಲ್ಲಿ 8:30 ಆಗುತ್ತೆ ಆ್ಯಂಡ್ ದೆನ್ ಐ ಕ್ಯಾನ್ ಹ್ಯಾವ್ ಡಿನ್ನರ್ ಅಂತ. Go. And this technique is really helpful. ನಿಮಗೆ ಯಾರಿಗಾದ್ರೂ ಯೂಸ್ ಆದರೆ ಇಟ್ ಇಸ್ ರಿಯಲಿ ಗುಡ್. ಯು ಕುಡ್ ಡೂ ದ್ಯಾಟ್. ಯು ಕ್ಯಾನ್ ಟ್ರ್ಯಾಕ್. ನಾನು ಆ್ಯಕ್ಚುಲಿ ಒಂದು ಯೂಟ್ಯೂಬರಿಂದ ನಾನು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಶೀ ಈಸ್ ಅ ಮೆಡಿಕಲ್ ಆಸ್ಪಿರೆಂಟ್ ಆ್ಯಕ್ಚುಲಿ. ಶಿ ಈಸ್ ಪ್ರಿಪೇರಿಂಗ್ ಫಾರ್ ಹರ್ PG NEET. ಸೊ ನನಗಿದು ಹೆಲ್ಪ್ ಆಯಿತು. ಇಫ್ ಯು ಗೈಸ್ ಆಲ್ಸೋ ಲೈಕ್ ಇಟ್, ಯು ಕುಡ್ ಟ್ರೈ ಮಾಡಿ ವಿತ್ ಲೈಕ್ small timings in that try ಮಾಡಿ for like let's say 20 minutes 30 minutes, and then if you feel good ಆಮೇಲೆ ನೀವು increase ಮಾಡ್ಕೊಳ್ಳಿ. It's ಆಯಿತು. ಸೊ 1 hour ಆಯಿತು. ಆ್ಯಂಡ್ ಇನ್ನೂ ಸ್ವಲ್ಪ ಕೆಲಸ ಇದೆ, ಮೇ ಬಿ 1.5 hour.
ಅದನ್ನು ಮುಗಿಸ್ಕೊಂಡು ಆಮೇಲೆ ನಾನು ಡಿನ್ನರ್ ಮಾಡೋಕ್ಕೆ ಹೋಗಬೇಕು. ಆವಾಗ ಸಿಗ್ತೀನಿ. ಸೊ ಗೈಸ್, ನಂದು ಡಿನ್ನರ್ ಎಲ್ಲ ಆಯಿತು. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು ಇಟ್ಸ್ ಅಗೇನ್ 10:24. ಸೊ ನಾನು ಅಂದ್ಕೊಂಡಿದ್ದೀನಿ ಮತ್ತೆ ಕ್ಲಾಕಿಂಗ್ ಸ್ಟಾರ್ಟ್ ಮಾಡೋಣ, ಬಿಕಾಸ್ ಐ ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ಟು ಫಿನಿಶ್. ಆ್ಯಂಡ್ ಎಂಡ್ ಆಫ್ ದ ಡೇ ಸ್ಯಾಟಿಸ್ಫೈಡ್ ಅನಿಸುತ್ತೆ ಹೀಗೆಲ್ಲ ಮಾಡಿದ್ರೆ, ಬಿಕಾಸ್ ದ್ಯಾಟ್ಸ್ ದ ಗೋಲ್ ಅಲ್ವಾ. ಸೊ ಇನ್ಸ್ಟೆಡ್ ಆಫ್ ಟೈಮರ್ ನಾನು ಈ ಸತಿ ಸ್ಟಾಪ್ ವಾಚ್ ಇಡೋಣ ಅಂದ್ಕೊಂಡಿದ್ದೀನಿ. ಐ ಜಸ್ಟ್ ಸ್ಟಾರ್ಟ್ ಇಟ್, ವಿಲ್ ಸಿ ಹೌ ಮಚ್ ವಿ ಕ್ಯಾನ್ ಡೂ. ನನ್ನ ಕೆಲಸ ಎಷ್ಟು ಆದಷ್ಟು ಮುಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ ಆ್ಯಂಡ್ ಐ ವಿಲ್ ಕೀಪ್ ಯು ಆನ್ ಟೈಮ್ ಲ್ಯಾಪ್ಸ್. ಮಾಡ್ತಾ ಇದ್ದೀನಿ. ಐ ಆಮ್ ಆಲ್ಮೋಸ್ಟ್ ಡನ್. ಆ್ಯಂಡ್ ಆಲ್ಮೋಸ್ಟ್ 2.5 to 3 hours ಕ್ಲಾಕ್ ಮಾಡಿದ್ದೀನಿ ಇವತ್ತು. ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಇಟ್. ಆಲ್ರೆಡಿ ನನ್ನ ಮುಖದಲ್ಲಿ ಫುಲ್ ಟಯರ್ಡ್ ಆಗಿಬಿಡ್ತೀನಿ. ಐ ವಾಂಟ್ ಸ್ಲೀಪ್. ಸೊ ಯಾ, ಇಫ್ ದಿಸ್ ಹೆಲ್ಪ್ಸ್ ಎನಿ ಆಫ್ ಯು, ನೀವು ಇದು ಟ್ರೈ ಮಾಡಿ. ಇಟ್ ರಿಯಲಿ ಹೆಲ್ಪ್ಸ್. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಆ್ಯಂಡ್ ಇಟ್ ಟೇಕ್ಸ್ ಸಮ್ ಟೈಮ್ ಟು ಗೆಟ್ ಅಡ್ಜಸ್ಟೆಡ್. ಯಾ, ಸೊ ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸೇವಂತಿ ಡೈರೀಸ್ ಯೂಟ್ಯೂಬ್ ಚಾನಲ್. ನಾನು ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.